ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ನಿಮಗೆ ತುಂಬ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೋಡ್ನ ಒಂದು ವಿಡಿಯೋ ಮೈಕ್ ಗೋ ಅಂತ ಈ ಒಂದು ಮೈಕ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಮತ್ತು ನೀವೇನಾದ್ರು ಒಂದು ಮೈಕ್ನ ಕೊಡಬೇಕಾಗಿದೆ ಅಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಯಾವೆಲ್ಲ ಒಂದು ಮೈಕ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡೋಕ್ಕೆ ಯಾವ ಮೈಕ್ನ ಯೂಸ್ ಮಾಡ್ತೀನಿ, ಗೇಮಿಂಗ್ನಲ್ಲಿ ಯಾವ ರೀತಿ ಒಂದು ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ಒಂದು ಮೈಕ್ಸ್ಗಳನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಯಾವುದು ಒಳ್ಳೆಯ ಕ್ವಾಲಿಟಿ ಸಿಗುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಹೊಸದಾಗಿ ಬಂದಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ನೀವು ನೋಡ್ಕೋಬೋದು ಮುಂದಿನ ಲುಕ್ಕಲ್ಲಿ ಒಳಗಡೆ ಮೈಕ್ನ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಇದು ಈ ರೀತಿಯಾಗಿ ಕ್ಯಾಮ್ರಾ ಮೇಲೆ ಮೌಂಟ್ ಆಗುತ್ತೆ ನೋಡ್ಕೋಬೋದು. ತುಂಬ ಲೈಟ್ ವೆಯ್ಟ್ ಕೂಡ ಇದೆ. ಮತ್ತು ಕ್ಯಾಮ್ರಲ್ಲಿ ಯಾವ ರೀತಿ ಸೆಟಪ್ ಮಾಡೋದು ಇದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದ್ರ ಮೇನ್ ಫೀಚರಪ್ಪ ಅಂದರೆ ಇದರ ಒಂದು 2 ವರ್ಷ ಇದರ ಒಂದು ವಾರಂಟಿನ ಕೊಡ್ತಾ ಇದ್ದಾರೆ. ತುಂಬ ಲೈಟ್ ವೆಯ್ಟ್ ಕೊಡಿದೆ ಮತ್ತು ಇದು ಈಸಿಯಾಗಿ ಸೆಟಪ್ ಆಗುತ್ತೆ. ಇನ್ನು ಇದಕ್ಕೆ ಬ್ಯಾಟ್ರಿ ಕೂಡ ನಿಮಗೆ ಅವಶ್ಯಕತೆ ಇಲ್ಲ. ಈ ಒಂದು ಮೈಕ್ಗೆ ಬ್ಯಾಟ್ರಿ ಅವಶ್ಯಕತೆ ಇಲ್ಲ. ಇದು ತುಂಬ ಒಂದು ಒಳ್ಳೆಯ ವಿಚಾರ ಮತ್ತು ತುಂಬ ಲೈಟ್ ವೆಯ್ಟ್ ಕೂಡ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಬನ್ನಿ ಫಟ್ ಅನ್ಬಾಕ್ಸಿಂಗ್ ಶುರು ಮಾಡೋಣ. ಸೊ ಬಾಕ್ಸ್ನ ಒಳಗಡೆ ಒಂದು ಈ ರೀತಿಯಾಗಿ ಪ್ಯಾಕಿಂಗ್ನ ಕೊಟ್ಟಿದ್ದಾರೆ. ಇದರಲ್ಲಿ ಇದೇ ನಮ್ಮ ಒಂದು ಮೇನ್ ಮೈಕ್ ನೋಡ್ಕೋಬೋದು, ರೋಡ್ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಒಂದು ಸ್ಪಂಜನ್ನು ಕೂಡ ಕೊಟ್ಟಿದ್ದಾರೆ. ಇದು ನಾಯ್ಸ್ ಕ್ಯಾನ್ಸಲೇಷನ್ಗೆ ತುಂಬ ಒಂದು ಯೂಸ್ಫುಲ್ ಆಗುತ್ತೆ. ಸೊ ಈ ರೀತಿಯಾಗಿ ಒಳಗಡೆ ಮೈಕ್ ಇದೆ. ಇದರಲ್ಲಿ ನಾವು ಬ್ಯಾಟ್ರಿನ ಹಾಕ್ತಾ ಇಲ್ಲ. ಇದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಅನ್ಕೊಳ್ತಾ ಇದ್ದೀನಿ. ಸೊ ಇದು ಈಸಿ ಯೂಸ್ ಅಂತ ಹೇಳ್ಬೋದು. ಇನ್ನು ನಮಗೆ 3.5 mm ಒಂದು ಡ್ಯುವಲ್ ಜಾಕ್ನ ನೋಡ್ತಾ ಇದ್ವಿ. ಸೊ ಇದು ಏನಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂದರೆ ನೀವೊಂದು ವಿತೌಟ್ ಬ್ಯಾಟ್ರಿನ ಯೂಸ್ ಮಾಡ್ತಿದ್ದೀರಲ್ವ, ನಿಮ್ಮ ಒಂದು ಮೈಕ್ ಮೇಲೆ ಕೊಡೋಕ್ಕೆ ಇದು ಗೋಲ್ಡನ್ ಕೋಟೆಡ್ನ ಒಂದು 3.5 mm ಹೆಡ್ಫೋನ್ ಜಾಕ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನು ಕೂಡ ತಿಳ್ಕೊಳ ಅಂತೆ. ಇನ್ನು ನೆಕ್ಸ್ಟ್ ಇದು ಬಿಟ್ಟರೆ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ ಮತ್ತು ಒಂದು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಎಲ್ಲೋಯ್ತು? ಇಲ್ಲ, ವಾರಂಟಿ ಕಾರ್ಡ್ ಇಲ್ಲ, ಜಸ್ಟ್ ಇದೇ ಒಂದು ಯೂಸರ್ ಮ್ಯಾನ್ಯಲ್ ಮತ್ತು ವಾರಂಟಿ ಕಾರ್ಡ್ ಎರಡೂ ಒಂದೇ ಆಗಿದೆ. ಸೊ ಬನ್ನಿ ಇದನ್ನು ಯಾವ ರೀತಿ ಸೆಟಪ್ ಮಾಡೋದಂತ ನೋಡೋಣ ಅಂತ. ಸೊ ಫ್ರೆಂಡ್ಸ್, ಇದನ್ನು ಕೂಡಿಸೋದು ತುಂಬ ಈಸಿ. ನಿಮಗೆ ಕೆಳಗಡೆಯಿಂದ ಸ್ಟ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಪ್ಲಾಸ್ಟಿಕ್ ಇದೆ. ಈ ರೀತಿಯಾಗಿ ನೀವು ಒಂದು ಮೂಮೆಂಟ್ಸ್ ಕೊಟ್ಟರು ಕೂಡ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ. ಸೊ ಈಸಿಯಾಗಿ ಫಿಟಪ್ ಮಾಡ್ಕೋಬೋದು. ಇನ್ನೊಂದು ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ. ನಿಮ್ಮ ಒಂದು ಕ್ಯಾಮ್ರಾ ಟ್ರೈಪಾಡ್ ಇರುತ್ತೆ, ಇದ್ರ ಮೇಲೆ ಈ ರೀತಿಯಾಗಿ ಇದನ್ನು ಸೆಟಪ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ 3.5 mm ಹೆಡ್ಫೋನ್ ಜಾಕ್ ಏನಿದೆ ಇದನ್ನು ಒಂದು ನೀವು ಇಲ್ಲಿ ನಿಮ್ಮೊಂದು ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಇದ್ರ ಹಿಂದೆ ನೀವು ಇಲ್ಲಿಂದ ನೋಡ್ಕೋಬೋದು, ಹಿಂದೆ ಜಾಗ ಇದೆ. ಈ ರೀತಿಯಾಗಿ ಇದನ್ನು ಸೆಟಪ್ ಮಾಡ್ಕೊಂಡ್ರೆ ಆಯಿತು. ನೀವೊಂದು ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ ಕೂಡ ಇದೆ, ವಿಡಿಯೋ ರೆಕಾರ್ಡಿಂಗ್ ಅಂತ ಸೆಟ್ಟಿಂಗ್ ಇದೆ. ಸೊ ಅದನ್ನು ಕೂಡ ಇನ್ನೊಂದ್ಸಲ ಎನೇಬಲ್ ಮಾಡ್ಕೊಂಡ್ರೆ ಸೊ ಈಸಿಯಾಗಿ ನೀವು ಇದನ್ನು ಸೆಟಪ್ ಮಾಡ್ಕೋಬೋದು. ಸೊ ಒಂದ್ಸಲ ನೀವು ಈ ರೀತಿಯಾಗಿ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು. ಸೊ ಇದು ಸದ್ಯದಲ್ಲಿ 6,000 ರೂಪಾಯಿಂದ 7,000 ರೂಪಾಯಿಗೆ ವ್ಲಾಗರ್ಸ್ಗೆ ಇದೊಂದು ಬೆಸ್ಟ್ ಮೈಕ್ ಅಂತ ಕೊಡ್ತಾ ಇದ್ದೀನಿ. ನಾನು ಕೂಡ ವ್ಲಾಗಿಂಗೋಸ್ಕರ ಈ ಒಂದು ಮೈಕ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾವಿವಾಗ ಮೈಕ್ ಟೆಸ್ಟ್ನ ಮಾಡೋಣ ಅಂತ. ನನ್ನ ಹತ್ರ 3 ಮೈಕ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬೋಯಾನ ಕಾಲರ್ ಮೈಕ್, ಝೂಮ್ H1 ಮತ್ತು ರೋಡ್ನ ಮೈಕ್ ಅನ್ಬಾಕ್ಸಿಂಗ್ ಮಾಡಿದೆ ಆ ಒಂದು ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 3ರ ಒಂದು ಕ್ವಾಲಿಟಿನ ಚೆಕ್ ಮಾಡೋಣ ಅಂತ. ಸದ್ಯಕ್ಕೆ ನೀವೇನೊಂದು ವಾಯ್ಸ್ನ ಇವಾಗ ಕೇಳ್ಕೊಳ್ತಾ ಇದ್ದಾರೆ. ಇದೊಂದು ಬೋಯಾನ ಒಂದು ಕಾಲರ್ ಮೈಕ್ನಿಂದ ಕೇಳ್ಕೊಳ್ತಾ ಇದ್ದಾರೆ. ಇದರ ಬೆಲೆ 1,600 ರೂಪಾಯಿ ನಿಮಗೆ ಒಂದು ಅಮೆಝಾನಲ್ಲಿ ಸಿಗುತ್ತೆ. ಸೊ ಇದು ಕೂಡ ನಾನು ತುಂಬ ಒಂದು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಿದ್ದೀನಿ. ತುಂಬ ಒಂದು ಒಳ್ಳೆಯ ಕ್ವಾಲಿಟಿ ಆಡಿಯೋ ಕೊಡುತ್ತೆ. ಸೊ ನಾನು ಯಾವುದೇ ಎಡಿಟ್ ಏನೂ ಮಾಡಿಲ್ಲ, ಡೈರೆಕ್ಟಾಗಿ ಏನೊಂದು ರೆಕಾರ್ಡ್ ಆಗ್ತದೆ ಅದನ್ನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸದ್ಯದಲ್ಲಿ 1,600 ರೂಪಾಯಿಗೆ ಒಂದು ಲೋ ಬಜೆಟ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೈಕ್ ಅಪ್ಪ ಅಂದರೆ ಅದೊಂದು ಬೋಯಾನ ಈ ಒಂದು ಮೈಕ್. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ನೀವೇನೊಂದು ಸೌಂಡ್ನ ಕೇಳ್ಕೊಳ್ತಾ ಇದ್ರೆ ಇದೊಂದು ನಾನೊಂದು ಝೂಮ್ H1 ಇಂದ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಒಂದು ಒಳ್ಳೆ ಮೈಕ್ ಅಪ್ಪ ಅಂದರೆ ಒಂದು ಪೋರ್ಟಬಿಲಿಟಿ ಅಂದರೆ ನೀವು ಎಲ್ಲಿ ಕೂಡ ಇದನ್ನು ಕೈಯಲ್ಲಿ ಹೊರಗಡೆ ಇಟ್ಕೊಂಡು ಹೋಗ್ಬೋದು. ಬ್ಯಾಟ್ರಿ ಹಾಕೊಂಡು ಹೊರಗಡೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಗೇಮಿಂಗ್ಗೆ ಕೂಡ ಇದೇ ಒಂದು ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಒಂದು ಒಳ್ಳೆ ಕ್ವಾಲಿಟಿ ಆಡಿಯೋ ನಿಮಗೆ ಸಿಗುತ್ತೆ. ಮತ್ತು ಬ್ಯಾಕ್ಗ್ರೌಂಡ್ ನಾಯ್ಸ್ ಕೂಡ ನಿಮಗೆ ಚಿಕ್ಕದಾಗಿ ಕೇಳಿಸಲ್ಲ ಯಾರು, ತುಂಬ ಅಂದರೆ ತುಂಬ ಕ್ಲಿಯರ್ ಆಗಿ ಮತ್ತು ಕ್ರಿಸ್ಪ್ ಆಗಿ ವಾಯ್ಸ್ ಬರುತ್ತೆ. ಸೊ ಇದರಲ್ಲೆಲ್ಲ ಸ್ವಲ್ಪ ನಿಮಗೆ ನಾಯ್ಸ್ ಹೊರಗಡೆಯಿಂದ ಬರ್ಬೋದು, ಬಟ್ ಇದರಲ್ಲಿ ಸಂಪೂರ್ಣವಾಗಿ ಚಿಕ್ಕ ನಾಯ್ಸ್ ಇರ್ತದೆ, ಅದನ್ನು ಕೂಡ ಇದು ಕಂಪ್ಲೀಟ್ ಮಾಡಿ ನಿಮಗೆ ಒಂದು ಒಳ್ಳೆ ಕ್ರಿಸ್ಪ್ ಆಡಿಯೋನ ಕೊಡುತ್ತೆ. ಸೊ ಇದು ಕೂಡ ನಾನು ಯಾವುದೇ ಎಡಿಟ್ ಮಾಡಿಲ್ಲ, ಡೈರೆಕ್ಟ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವೇನು ಒಂದು ವಾಯ್ಸ್ನ ಕೇಳ್ಕೊಳ್ತಾ ಇದ್ದಾರೆ, ಇದೊಂದು ರೋಡ್ನ ಮೈಕ್ನ ಮುಖಾಂತರ ಒಂದು ವಾಯ್ಸ್ನ ಕೇಳ್ಕೊಳ್ತಾ ಇದ್ದಾರೆ. ನಾನೊಂದು ಕ್ಯಾಮ್ರಾದ ಹತ್ತಿರದಲ್ಲಿದ್ದೀನಿ. ಜಾಸ್ತಿ ಅಂದರೆ ಒಂದು 2 ಫೀಟ್ ಅಥವಾ 2.5 ಫೀಟ್ನಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಇದರ ವಾಯ್ಸ್ ಕೂಡ ತುಂಬ ಒಂದು ಕ್ಲಿಯರಿಟಿ ಸಿಗುತ್ತೆ. ಬಟ್ ನಾವೊಂದು ಝೂಮ್ H1ಗೆ ಮತ್ತು ಇದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ಏನು ಚೇಂಜಸ್ನ ನೋಡ್ತೀವಿ. ಇದರಲ್ಲಿ ಈ ಒಂದು ಕಾಲರ್ ಮೈಕ್ಗಿಂತ ಇದರಲ್ಲಿ ವಾಯ್ಸ್ ಚೆನ್ನಾಗಿ ಬರುತ್ತೆ ಅಂತ ಕೊಡ್ತಾಯಿದ್ದೀನಿ. ಬಟ್ ನಾವೊಂದು ಝೂಮ್ H1ಅಲ್ಲಿ ಯಾವ ರೀತಿಯಾಗಿ ಒಂದು ವಾಯ್ಸ್ನ ಮತ್ತು ಕ್ಲಿಯಾರಿಟಿನ ಕ್ರಿಸ್ಪ್ ವಾಯ್ಸ್ನ ನೋಡ್ತಾ ಇದ್ವಿ, ಆ ರೀತಿಯಾಗಿ ವಾಯ್ಸ್ ನಮಗೆ ಇದರಲ್ಲಿ ನೋಡೋಕ್ಕೆ
ಸಿಗಲ್ಲ. ಬಟ್ ಒಂದು ಬಜೆಟ್ ರೇಂಜ್ಲಿ 6,000 to 7,000 ರೂಪಾಯಿಗೆ ಇದೊಂದು ವ್ಲಾಗಿಂಗ್ ಮೈಕ್ ತುಂಬ ಒಳ್ಳೆ ಕ್ವಾಲಿಟಿ ಆಡಿಯೋನ ಕೊಡುತ್ತೆ. ಸೊ ನಾನು ಇದನ್ನು ವ್ಲಾಗ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಮುಂದಿನದಲ್ಲಿ. ಮತ್ತು ಈ ಒಂದು ರೋಡ್ನ ವಿಡಿಯೋ ಮೈಕ್ ಪ್ರೋ ಕೂಡ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಮುಂದೆ ಈ ಒಂದು ಮೈಕ್ ತುಂಬ ಡಿಫ್ರೆನ್ಸ್ ನೋಡ್ತೀವಿ. ಅದಕ್ಕೂ ಮತ್ತು ಇದಕ್ಕೂ ಕೂಡ ನಿಮಗೆ ಮುಂದಿನದಲ್ಲಿ ಕಂಪ್ಯಾರಿಸನ್ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ಈ ಒಂದು ಕ್ವಾಲಿಟಿ ನಿಮಗೆ ಇದರ ಒಂದು ಔಟ್ಪುಟ್ ಸಿಗ್ತಾ ಇದೆ. ನಿಮ್ಗೆ ಅನಿಸುತ್ತೆ ಯಾವ ಒಂದು ಮೈಕ್ ಬೆಸ್ಟ್ ಅನಿಸ್ತು ಮತ್ತು ಬಜೆಟ್ನಲ್ಲಿ ಯಾವುದು ಓಕೆ ಇದೆ, ಯಾವುದರ ಒಂದು ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಅನಿಸಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಪೇಸ್.